ನಮ್ಮ ಮೈಸೂರಿನವರು ಲೂಸಿಯಾ ಸಿನಿಮಾದಿಂದ ತಮ್ಮ ಜರ್ನಿ ಶುರು ಮಾಡ್ತಾರೆ. ಇವತ್ತಿಗೂ ಕೂಡ ನಾನು ಒಂಥರ ಇಂಡಸ್ಟ್ರಿಯಲ್ಲಿ ನ್ಯೂ ಕಮ್ಮರ್ ಅಂತ ಹೇಳ್ತಾರೆ. ಇವರ ಲೇಟೆಸ್ಟ್ ರಿಲೀಸ್ ಮರ್ಯಾದೆ ಪ್ರಶ್ನೆವರೆಗೂ ಇದೇ ಪೂರ್ಣಚಂದ್ರ ಜೊತೆಗೆ ನಮ್ಮ ಮಾತುಕತೆ ರೇಡಿಯೋ ಸಿಟಿ 91.1 ಅಲ್ಲೇ. ಕಿವಿ ಸ್ವಲ್ಪ ಹತ್ರ ಕೊಡಿ, ವಾಲ್ಯೂಮ್ ಜಾಸ್ತಿ ಮಾಡಿ. ಇಂಟ್ರೆಸ್ಟಿಂಗ್ ಪಾತ್ರಗಳು ಸಿನಿಮಾದಲ್ಲಿ, ಒಂದೊಂದು ಪಾತ್ರ ಒಂದೊಂದು, ಅಂಡ್ ಎಲ್ಲರೂ ಸ್ಟ್ರಗಲ್ ಮಾಡ್ತಿರೋದೆ. ಇವತ್ತಿಗೆ ಬೆಂಗಳೂರಿನಲ್ಲಿ ಎಲ್ಲ ಶೋಕಿಯಿಂದ ಸುಮ್ಮನೆ ನೋಡ್ತಾ ಇದ್ದಾರೆ, ಎಲ್ಲರೂ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದ್ದಾರೆ. ವೀಕೆಂಡ್ಸ್ ಎಸ್ಪೆಷಲಿ ಆಚೆ ಹೋದ್ರೆ ಎಲ್ಲರ ಹತ್ರ ಇಷ್ಟೊಂದು ದುಡ್ಡಿದೆಯಾ, ಎಲ್ಲರೂ ಎಲ್ಲ ಇಷ್ಟು ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಸ್ ಅಲ್ಲಿ ಕುತ್ಕೊಂಡು ತಿಂತಿದ್ದಾರೆ. ಒಡವೆ ಅಂಗಡಿ ನೋಡಿದ್ರೆ ಅಷ್ಟು ಜನ ಇದ್ದಾರೆ. ಆಮೇಲೆ ನೋಡಿದ್ರೆ ಎಲ್ಲರೂ ಸ್ಟ್ರಗಲ್ ಮಾಡ್ತೀವಿ ಅಂತಾರೆ. ದುಡ್ಡೆಲ್ಲಿಂದ ತರ್ತಾರೆ ಅನ್ನುವಂಥ ಪ್ರಶ್ನೆ ಬೆಂಗಳೂರಿನಲ್ಲಿ ಕಾಮನ್ ಆಗಿ ಕಾಣುವಂಥದ್ದು. ಬೆಂಗಳೂರಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂದರೆ ಎಲ್ಲರೂ ಒಂದೇ ವೀಕೆಂಡ್ ಆಚೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ರೆ ಜಾಗ ಇರಲ್ಲ ಊಟ ಮಾಡೋದಕ್ಕೆ. ಸೊ ನೀವು ಏನು ಅನ್ಕೋಬೇಕಾದ್ರೆ ಎಲ್ಲರೂ ಬಡ್ಜೆಟ್ ಮಾಡ್ಕೊಂಡಿರ್ತಾರಲ್ಲ, ಈ ವಾರ ಊಟಕ್ಕೆ ಹೋಗ್ತೀನಿ ಅಂತ. ಸೊ ಈ ವಾರ ಊಟಕ್ಕೆ ಹೋದವ್ರು ಮುಂದಿನ ವಾರ ಇರಲ್ಲ ಅಲ್ಲಿ. ಸೊ ಬೇರೆ ಯಾರೋ ಬಂದು ಖರ್ಚು ಮಾಡ್ತಾ ಇರ್ತಾರೆ. ಸೊ ಹಾಗೆ ಇಲ್ಲಿರೋ ಜನಸಂಖ್ಯೆಗೆ ನಮ್ಗೆ ಹಂಗೆ ಅನ್ಸೋಕ್ಕೆ ಸಾಧ್ಯತೆ ಇದೆ. ಹಿಂಗುರು ಎಲ್ಲ ರೆಸ್ಟೋರೆಂಟು ತುಂಬಿದೆ, ಎಲ್ಲ ಹೋಟೆಲ್ಗಳು ತುಂಬಿದೆ, ಎಲ್ಲ ಕಡೆ ಜನನೇ ಇದಾರಲ್ಲ, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ. ಬಟ್ ಅದೇ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಪಾಪ. ಅದು ಸುಮ್ಮನೆ ಪಾಪ ನಾರ್ಮಲ್ ಆಗಿ ನೋಡೋರಿಗೆ ಎಲ್ಲ ಮಜಾ ಮಾಡ್ತಾರೆ, ನಾನೇ ಕಷ್ಟ ಪಡ್ತಿದ್ದೀನಿ ಅನ್ನೋಂಥ ಮನಸ್ಥಿತಿ ಏನಿದೆ ಆಕ್ಚುಲಿ ತುಂಬಾ ತಪ್ಪು. ಅಲ್ಲಿ ಊಟ ಮಾಡಿರ್ತಾನಲ್ಲ ಪಾಪ, ಹೆಂಡತಿ ಜೊತೆನೋ ಗರ್ಲ್ ಫ್ರೆಂಡ್ ಜೊತೆನೋ ಅಥವಾ ಏನೋ ಮಾಡ್ಕೊಂಡು ಹೋಗಿ ಅವ್ನು ನೆಕ್ಸ್ಟ್ ಮಂತ್ ಎಂಡಲ್ಲಿ ಪಾಪ ಅಲ್ಲೇ ನಿಂತ್ಕೊಂಡಿರ್ತಾನೆ. ಈ ಕ್ಯಾಬ್ ಡ್ರೈವರ್ ಎಲ್ಲಿಂದ ಊಟ ಮಾಡ್ಕೊಂಡು ಬಂದಿರ್ತಾರಲ್ಲ ಕಷ್ಟ ಬಿದ್ದು, ಸೊ ಅವನು ಅಲ್ಲೇ ಬಂದು ನಿಂತಿರ್ತಾನೆ. ಬಟ್ ಆ ಮೊಮೆಂಟ್ಗೆ, ಆ ಡೇಗೆ ಅವನು ವಿಲ್ ಬಿ ಸೆಲೆಬ್ರೇಟಿಂಗ್. ನೆಕ್ಸ್ಟ್ ಡೇ ವಿಲ್ ಬಿ ಅಗೇನ್ ಸ್ಟ್ರಗ್ಲಿಂಗ್. ಸೊ ಬದುಕು ಇವಾಗ ಕಂಟಿನ್ಯೂಸ್ ಸ್ಟ್ರಗಲ್ ಅಲ್ಲ ಎಲ್ಲರದು. ಖಂಡಿತ. ಸೊ ಇಲ್ಲಿಂದ ಮುಂದಕ್ಕೆ ಹೇಗೆ ನಿಮ್ಮ ಪಯಣ? ಮುಂದಕ್ಕೆ ಅದು ಗೊತ್ತೇ ಇಲ್ಲ. ನಾಳೆ ಅನ್ನೋದು ಒಂದು ಲೈಕ್ ಗ್ರೇಟೆಸ್ಟ್ ಮಿಸ್ಟ್ರಿ. ಯಾರು ಗೊತ್ತು, ಇವಾಗ ನಾಳೆ ತುಂಬ ಅದ್ಭುತವಾಗಿರ್ಬೋದು ಅಥವಾ ಅಯ್ಯೋ ಅದು ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಅನ್ನಿಸ್ಬೋದು ಅನ್ಸುತ್ತೆ. ನನಗಂತೂ ತುಂಬ ಸತಿ ಅನ್ಸುತ್ತೆ, ಒಂದಿನ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಂದರೆ ನಾಳೆ ಬೆಳಿಗ್ಗೆ ನಂದೇ, ಐ ವಿಲ್ ಬಿ ಸಮಥಿಂಗ್ ಎಲ್ಸ್ ಅಂತ. ಬಟ್ ದೆನ್ ಅಗೈನ್ ಸಮ್ ಡೇ ಯು ವಿಲ್ ಫೀಲ್ ಲೈಕ್ ಏನು ಗುರು ನಾಳೆ ಏನಾಗುತ್ತೆ ಗೊತ್ತಾಗ್ತಾ ಇಲ್ವಲ್ಲ ನಂಗೆ ಲೈಫ್ನಲ್ಲಿ ಅಂತ ಅನ್ಸುತ್ತೆ. ಅಥವಾ ನಾಳೆ ಆದರೆ ಏನು, ಆ ಮೊಂಡುತನ, ಆ ಇನೋಸೆನ್ಸು, ಆ ಕನ್ಫ್ಯೂಷನ್ನು, ಆ ಕಾನ್ಫಿಡೆನ್ಸ್ ಎಲ್ಲ ಅಟ್ ಎ ಟೈಮ್ ಹೋಗ್ತಾನೇ ಇರುತ್ತೆ ನಮಗೆ. ಸೊ ಯಾವತ್ತು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ನನಗೆ ಕೇಳಿದ್ರೆ ನಾಳೆ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ನಾಳೆ ನೀವು ಮತ್ತೆ ಕೇಳಿದ್ರೆ ಐ ವಿಲ್ ನಾಟ್ ನೋ. ಡಿಪೆಂಡ್ಸ್. ಅದಂತೂ ಒಂದೊಂದು ದಿನಾನ ಒಂದೊಂದೇ ದಿನವಾಗಿ ತಗೊಂಡ ಒನ್ ಡೇ ಅಟ್ ಎ ಸ್ಟೆಪ್ ಅಂತ, ಜಸ್ಟ್ ಒನ್ ಸ್ಟೆಪ್ ಅಟ್ ಅ ಟೈಮ್, ಒನ್ ಡೇ ಅಟ್ ಎ ಟೈಮ್. ಈಗ ಸದ್ಯಕ್ಕೆ ಮನೇಲಿ ಯಾರೆಲ್ಲ ಇರ್ತಾರೆ ಪೂರ್ಣ? ಈಗ ಬೆಂಗಳೂರಿನಲ್ಲಿರೋದು, ಮೈಸೂರಿನಲ್ಲಿ ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ. ಸೊ ನೆಕ್ಸ್ಟ್ ಮನೇಲಿ ಪ್ರೆಷರ್ ಇದೆಯಾ ನಿಮಗೆ? ಇಲ್ಲ ಏನ್ ಗೊತ್ತಾ, ಪ್ರೆಷರ್ ಅವ್ರಿಗೆ ಇರಲ್ಲ. ಈ ತರ ಪ್ರಶ್ನೆ ಬಂದಾಗ ಅವ್ರು ಕೇಳಿಸ್ಕೊಂಡಾಗ ನೋಡಿದೆ ಅವರೆಲ್ಲ ಕೇಳ್ತಾ ಇದಾರೆ ಏನ್ ಮಾಡ್ತಾ ಇದೆಯಾ ಅಂತಾರೆ. ಇಲ್ಲ, ನಾನು ಅವ್ರಿಗೆ ಹೇಳಿದ್ದೀನಿ, ಒಂದು ಡೆಡ್ ಲೈನ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ನಾನು ಕೊಟ್ಟಿದ್ದೀನಿ. ನನಗೇನು ಎಷ್ಟು ವಯಸ್ಸಾಗಿದೆ, ಇನ್ನು ಬೆಳಿಗ್ಗೆ 10:30 ಅಷ್ಟೇ ಏಜು, ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡೋಣ ಅಂತ. ನೀವೇ ಇದು ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಡೆಡ್ ಲೈನ್ ಕೊಟ್ಟಿರೋದು. ಅವ್ರು ಕೊಡೋದನ್ನು ಕಾಮನ್ ಆಗಿ ಕೇಳಿರ್ತೀವಿ ನಾವು. ಬದುಕು ನಂದಲ್ವಾ, ನಾವು ಅಮ್ಮನಿಗೆ ಅದೇ ಹೇಳೋದು, ನಂದಲ್ವಾ ಬದುಕಿದು, ನಾನೆಲ್ಲ ಓಡಾಡ್ತಿರೋದು. ಈಗ ನಾನೇನೇ ಸ್ಟ್ರಗಲ್ ಮಾಡಿದ್ರು ಸಡನ್ ಆಗಿ ನೀನು ಇನ್ನೊಬ್ರು ಕಟ್ಬಿಟ್ರೆ ಅವ್ರ ಜೊತೆ ಎಂಜಾಯ್ ಮಾಡ್ಬೇಕಾಗುತ್ತೆ. ಬಟ್ ನನ್ನ ಜೊತೆ ಸ್ಟ್ರಗಲ್ ಮಾಡಿದ್ರ ಜೊತೆ ನಾನು ಎಂಜಾಯ್ ಮಾಡ್ಬೇಕಲ್ವಾ. ಸೊ ನೀನದು ನಿನ್ ಜೊತೆ ಎಂಜಾಯ್ ಮಾಡ್ಬೇಕು ಮಮ್ಮಿ, ಯಾರ್ಯಾರ ಜೊತೆ ಯಾಕೆ ಎಂಜಾಯ್ ಮಾಡಲಿಲ್ಲ. ಅವಾರ್ಡ್ ವಿನ್ನಿಂಗ್ ಸ್ಪೀಚ್ ಇದು. ಇಲ್ಲ ಅದೇ ಹೇಳಿರೋದಾರ ಅವ್ರಿಗೆ. ವೆರಿ ನೈಸ್. ಸೊ ಲೆಟ್ಸ್ ವೇಟ್. ಲೈಕ್ ನಾನು ಸೆಟ್ಲ್ ಆಗಿದ್ದೀನಿ ಅಂತ ನನಗೊಂದು ಒಳಗಡೆಯಿಂದ ಅನ್ನಿಸ್ಬೇಕು. ನಾನೆಲ್ಲೋ ಒಂದು ಪಾಯಿಂಟಲ್ಲಿ ನಿಂತಿದ್ದೀನಿ, ಓಕೆ ಗುರು ಇಲ್ಲಿಂದ ನಂದು ಲೈಫು ಸುಧಾರಿಸ್ಕೊಂಡಿದೆ. ಸೊ ನನಗೆ ಯಾವುದೇ ರೀತಿಯಾದ ಇನ್ಸೆಕ್ಯೂರಿಟೀಸ್ ಇಲ್ಲ, ಅಂದರೆ ಫೈನಾನ್ಷಿಯಲ್ ಬೇಸಿಕಲಿ. ಸೊ ಒಂದು ಸ್ಟೇಬಲ್ ಆಗಿದೆ ಬದುಕು ಅಂತ ಅನ್ಸಿದ ನಂತರ ಒಂದು ವರ್ಷ 2 ವರ್ಷ ನಾನು ಎಂಜಾಯ್ ಮಾಡಿ, ಆ ಪ್ರಾಸೆಸ್ನಲ್ಲಿ ಯಾರು ನನ್ನ ಕೈ ಹಿಡಿದ್ರೆ ಓಕೆ ನಡ್ರಿ ಒಟ್ಟಿಗೆ ಬದುಕೋಣ ಅಂತ ಬದುಕೋದು ಬೇರೆ. ಅಲ್ಲಿವರೆಗೂ ತಲೆ ಕೆಡಿಸ್ಕೋದು. ನನಗೇನಾದ್ರೆ ನಾನೇ ಹೊಡೆದಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಜೀವನ ಕರ್ಕೊಂಬಂದು ನನ್ನ ಜೊತೆ ಇಟ್ಕೊಂಡು ನಾನು ಇಬ್ರು ಬನ್ನಿ ಹೊಡೆದಾಡೋಣ ಅಂತ ಅನ್ಕೊಂಡು, ಸೊ ಸ್ಟ್ರಗಲ್ ಸೇರ್ಕೋಬಾರ್ದು. ತುಂಬಾ ಜನ ಅಂತಾರೆ, ಬಟ್ ನನಗೆ ಅದೃಷ್ಟದ ಬಗ್ಗೆ ಒಂದು ಡೌಟ್ ಇದೆ. ಸೊ ಎಲ್ಲ ಹಾರ್ಡ್ ವರ್ಕ್ ಇಂದಾನೆ ನಡೆಯೋದು. ದಿನ ನೋಡ್ತಾ ಇದೀನಲ್ಲ ಅದಕ್ಕೆ. ಸೊ ಸದ್ಯಕ್ಕೆ ಯಾರು ಮನ್ಸಲ್ಲಿ ಇಲ್ಲ? ನಿಜ, ಖಂಡಿತವಲ್ಲೂ ಇಲ್ಲ. ನಾನು ಆತರ ಸುಳ್ಳು ಹೇಳೋ ಮನುಷ್ಯನೇ ಇಲ್ಲ. ಅಂತೂ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳಾಗ್ಲಿ ನಿಮ್ಮ ಆಸೆ ಅಂತಾನೆ. ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು. ನೀವೇನ್ ಹೇಳಿದ್ರಿ, ಈ ನ್ಯೂ ಕಮರ್ ಅನ್ನುವಂಥ ಪಟ್ಟ ನಮ್ ತಲೆಯಲ್ಲಂತೂ ಇಲ್ಲ. ಬಟ್ ನಮ್ದು ಓಲ್ಡೆಸ್ಟ್ ನ್ಯೂ ಕಮರ್ ಅಂತ ಧನಂಜಯ ಹೇಳ್ತಿದ್ದಾರೆ. ಸೊ ನಾನು ಕುಡಿದ್ರೆ ವಾಪಸ್ ಇಸ್ಕೊಂಡಿದ್ದೆ. ಸೊ ಎಸ್, ಒಳ್ಳೊಳ್ಳೆ ನೀವು ಅಂದ್ಕೊಂಡಂಥ ಸಿನಿಮಾಗಳು ಸಿಕ್ಲಿ. ಇಯರ್ 2025 ರಾಕಿಂಗ್ ಆಗಿರಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮರ್ಯಾದೆ ಪ್ರಶ್ನೆ ನೋಡಿ ಪ್ಲೀಸ್. ಖಂಡಿತ. ಇನ್ನು 2025 ನಲ್ಲಿ ಇನ್ನೂ ದೊಡ್ಡ ಸಿನಿಮಾಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಿಮ್ಮಿಂದ. ನಾನು ಕೂಡ. ಎಸ್, ಥ್ಯಾಂಕ್ ಯು ಸೊ ಮಚ್. ರೇಡಿಯೋ ಸಿಟಿಗೆ ಬಂದ್ರಿ, ಹೇಗೆ ಅನಿಸ್ತು ಶೋನಲ್ಲಿ ಮಾತಾಡಿದ್ದು? ಬಹಳ ಖುಷಿ ಆಯ್ತು. ಅಂದ್ರೆ ನೀವು ಕೇಳಿದ ಪ್ರಶ್ನೆಗಳು ತುಂಬಾ ಆಪ್ಟ್ ಅನಿಸ್ತು, ಮತ್ತೆ ಆಪ್ತ ಅನಿಸ್ತು. ಅಂದ್ರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹತ್ರ ಇದೆಯಾ ಅಂತ ಎಷ್ಟೊಂದ್ಸತಿ ಅನ್ಸುತ್ತಲ್ಲ, ಆ ತರ ಪ್ರಶ್ನೆಗಳು ಕೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಖುಷಿ ಆಯ್ತು ನನಗೆ.
ಥ್ಯಾಂಕ್ ಯು ಪೂರ್ಣ, ಥ್ಯಾಂಕ್ ಯು, ನೈಸ್ ಟಾಕಿಂಗ್. Thank you. ಇದಾಗಿತ್ತು ನಟ ಪೂರ್ಣಚಂದ್ರ ಅವರ ಮಾತುಗಳು ನೇತ್ರ ಜೊತೆ ರೇಡಿಯೋ ಸಿಟಿ 91.1. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.